ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ಮಲ್ಲಿಗೆಯಲ್ಲಿ ನಾನಾ ವಿಧದ ಮಲ್ಲಿಗೆಗಳನ್ನು ನಾವೆಲ್ಲರೂ ನೋಡಿರ್ತೇವೆ. ಭಟ್ಕಳ ಮಲ್ಲಿಗೆ, ಮಂಗಳೂರು ಮಲ್ಲಿಗೆ, ಮೈಸೂರು ಮಲ್ಲಿಗೆ, ಕಾಕಡ ಮಲ್ಲಿಗೆ, ಜಾಜಿ ಮಲ್ಲಿಗೆ, ಹಾಗೆ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ, ಈ ರೀತಿಯಾಗಿ ಮಲ್ಲಿಗೆಯಲ್ಲಿ ನಾನಾ ವಿಧದ ಮಲ್ಲಿಗೆಗಳಿರ್ತವೆ. ಕೆಲವೊಂದು ಮಲ್ಲಿಗೆಯಲ್ಲಿ ಹೊರನೋಟಕ್ಕೆ ಯಾವುದೇ ರೀತಿಯ ವ್ಯತ್ಯಾಸ ಕಾಣುವುದಿಲ್ಲ, ಆದರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಕೆಲವೊಂದು ವ್ಯತ್ಯಾಸಗಳನ್ನು ನಾವು ನೋಡಬಹುದು. ಕೆಲವೊಂದು ವಿಧದ ಮಲ್ಲಿಗೆಗಳು ಯಾವ ಊರಿನಲ್ಲಿ ಹೆಚ್ಚಾಗಿ ಬೆಳೀತಾರೆ ಆ ಊರಿನ ಹೆಸರಿನೊಂದಿಗೆ ಅದು ಒಂದು ಪ್ರಸಿದ್ಧಿಯಾಗಿದೆ ಅಂತ ಹೇಳಬಹುದು. ಉದಾಹರಣೆಗೆ ಮಂಗಳೂರಿನಲ್ಲಿ ಬೆಳೆಯುವಂತಹ ಮಲ್ಲಿಗೆ ಮಂಗಳೂರು ಮಲ್ಲಿಗೆಯಾಗಿದೆ. ಹಾಗೆಯೇ ಭಟ್ಕಳ ಸೈಡ್ನಲ್ಲಿ ಆಗುವಂತಹ ಮಲ್ಲಿಗೆಗೆ ಭಟ್ಕಳ ಮಲ್ಲಿಗೆ ಅಂತ ಹೇಳ್ತಾರೆ. ಹಾಗೆ ಉಡುಪಿ ಅಥವಾ ಶಂಕರಪುರ ಈ ಪ್ಲೇಸ್ನಲ್ಲಿ ಆಗುವಂತಹ ಮಲ್ಲಿಗೆಗೆ ಉಡುಪಿ ಶಂಕರಪುರ ಮಲ್ಲಿಗೆ ಅಂತಲೂ ಹೇಳ್ತಾರೆ. ಹೀಗೆ ಯಾವ ಊರಿನಲ್ಲಿ ಅದು ಹೆಚ್ಚಾಗಿ ಕಂಡು ಬರ್ತದೆ ಆ ಊರಿನ ಹೆಸರಿನೊಂದಿಗೆ ಆ ಮಲ್ಲಿಗೆಯನ್ನ ಕರೆಯುತ್ತಾರೆ. ಹಾಗಾದರೆ ಈ ಹೆಸರಿನೊಂದಿಗೆ ಇರುವಂತಹ ಮಲ್ಲಿಗೆ ಅದೇ ಒಂದು ಪ್ಲೇಸ್ಗೆ ಸೀಮಿತನ ಅನ್ನುವಂತಹ ಒಂದು ಪ್ರಶ್ನೆ ತುಂಬಾ ಜನರಿಗೆ ಬಂದಿರಬಹುದು. ಹಾಗೆಯೇ ನಾವು ನಮ್ಮ ಊರಿನಲ್ಲಿ ಆ ರೀತಿಯಾದ ಮಲ್ಲಿಗೆಯನ್ನು ಬೆಳೆಸಲು ಸಾಧ್ಯವಾ, ಅದು ನಮ್ಮ ಊರಿನಲ್ಲಿ ಒಳ್ಳೆಯ ಇಳುವರಿಯನ್ನು ನೀಡ್ತದಾ ಅನ್ನುವಂತಹ ಸಂದೇಹ ತುಂಬ ಜನರಿಗೆ ಬಂದಿರಬಹುದು. ನಾನು ಕಳೆದ 3 ವರ್ಷದಿಂದ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದೇನೆ. ಇದು ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡಗಳು. ನನಗೆ ಶಿವಮೊಗ್ಗದಿಂದ ಒಬ್ಬರು ಕಮೆಂಟಲ್ಲಿ ಕೇಳಿದರು, ನಮ್ಮ ಊರಿನಲ್ಲಿ ನಾವು ಈ ಗಿಡಗಳನ್ನು ನಟ್ಟು ಮಲ್ಲಿಗೆ ಕೃಷಿಯನ್ನು ಮಾಡಬಹುದಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಹಾಗಾಗಿ ನಾನು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಲು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಾನು ನನ್ನ ದೊಡ್ಡ ಗಿಡಗಳಿಂದ ಚಿಕ್ಕ ಚಿಕ್ಕ ಗಿಡಗಳನ್ನು ರೆಡಿ ಮಾಡಿ ಅದನ್ನು ಸೇಲ್ ಮಾಡುವಂತಹ ವಿಷಯ ಎಲ್ಲರಿಗೂ ತಿಳಿದೇ ಇದೆ. ಈ ರೀತಿಯಾಗಿ ಸೇಲ್ ಮಾಡ್ತೇನೆ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದಾಗ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ನನಗೆ ಕಾಲ್ ಬರಲು ಪ್ರಾರಂಭವಾಯಿತು. ನಮಗೂ ಕೂಡ ಗಿಡ ಕೊಡಿ, ನಮ್ಮ ಊರಿನಲ್ಲಿ ಈ ಗಿಡ ಸಿಗುವುದಿಲ್ಲ ಅಂತ. ನನ್ನ ಪ್ರಕಾರ ಬೇರೆ ಬೇರೆ ಊರಿನ ನರ್ಸರಿಗಳಲ್ಲಿ ಈ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡಗಳು ಸಿಗದೇ ಇರಲು ಮುಖ್ಯವಾದ ಕಾರಣ ವಾತಾವರಣ ಅಂತಾನೆ ಹೇಳಬಹುದು. ಮಲ್ಲಿಗೆ ಗಿಡಗಳಿಗೆ ಮುಖ್ಯವಾಗಿ ಬೇಕಾಗಿರುವುದು ಬಿಸಿಲು ಅಂತಾನೆ ಹೇಳಬಹುದು. ನಾವು ನಮ್ಮ ಗಿಡಗಳಿಗೆ ಹಾಕುವಂತಹ ಅಂದ್ರೆ ಈ ಉಡುಪಿ ಸೈಡ್ನಲ್ಲಿ ಹಾಕುವಂತಹ ಗೊಬ್ಬರವನ್ನೇ ತೆಗೆದುಕೊಂಡು ಹೋಗಿ ಬೇರೆ ಬೇರೆ ಊರುಗಳಲ್ಲಿ ಗಿಡವನ್ನು ನಟ್ಟು ಅದಕ್ಕೆ ಹಾಕಿ ಗಿಡಗಳನ್ನು ಆರೈಕೆ ಮಾಡಬಹುದು. ಆದರೆ ಬಿಸಿಲನ್ನು ನಾವು ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಮಲ್ಲಿಗೆ ಗಿಡಗಳನ್ನು ನಟ್ಟು ಬಿಸಿಲು ಇರುವಂತಹ ಜಾಗದಲ್ಲೇ ಇಡಬೇಕಾಗ್ತದೆ. ಹೆಚ್ಚು ಬಿಸಿಲು ಇದ್ದ ಹಾಗೆ ಹೆಚ್ಚು ಇಳುವರಿಯನ್ನು ನಾವು ಪಡೆಯಬಹುದು. ಕರ್ನಾಟಕದ ಪ್ರತಿಯೊಂದು ಭಾಗದಲ್ಲೂ ಕೂಡ ಒಂದೇ ರೀತಿಯಾದ ಬಿಸಿಲು ಅಥವಾ ಮಳೆ ಇರುವುದಿಲ್ಲ. ಕೆಲವು ಕಡೆ ಜಾಸ್ತಿ ಇರ್ತದೆ, ಹಾಗೆ ಕೆಲವು ಕಡೆ ಕಡಿಮೆ ಇರ್ತದೆ. ಮಲ್ಲಿಗೆ ಗಿಡಗಳನ್ನು ಎಲ್ಲ ಊರುಗಳಲ್ಲೂ ಕೂಡ ನಡಬಹುದು. ಆದರೆ ಹೆಚ್ಚಿನ ಇಳುವರಿ ಬರಬೇಕಾದರೆ ಈ ಉಡುಪಿ ಜಿಲ್ಲೆಯ ಒಂದು ವಾತಾವರಣ ಅಥವಾ ಹವಾಮಾನ ಯಾವ ರೀತಿ ಇದೆ ಅದೇ ರೀತಿಯಾದ ಒಂದು ವಾತಾವರಣ ಇರುವಂತಹ ಒಂದು ಜಾಗದಲ್ಲಿ ಈ ಗಿಡಗಳನ್ನು ನಟ್ಟು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ನನ್ನ ವಿಡಿಯೋಸ್ಗಳನ್ನು ನೋಡುವ ತುಂಬ ಜನರಿಗೆ ಈ ಮಲ್ಲಿಗೆ ಕೃಷಿಯನ್ನು ಮಾಡಿ ಸ್ವಲ್ಪ ಸಂಪಾದನೆಯನ್ನು ಮಾಡಬೇಕು ಅನ್ನುವಂತಹ ಆಸೆ ಇರ್ತದೆ. ಆದರೆ ಅವರು ಇರುವಂತಹ ಜಾಗದಲ್ಲಿ ಈ ಮಲ್ಲಿಗೆ ಗಿಡಗಳು ಬೆಳೆಯುತ್ತದಾ ಅನ್ನುವಂತಹ ಸಂದೇಹವೂ ಕೂಡ ಇರ್ತದೆ. ನಾನು ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳ್ತೇನೆ. ಅದನ್ನು ನೀವು ಸ್ವಲ್ಪ ನೋಡಿಕೊಂಡು ನೀವು ಮಲ್ಲಿಗೆ ಕೃಷಿಯನ್ನು ಮಾಡಬಹುದಾ ಅಥವಾ ಮಾಡಲಿಕ್ಕೆ ಆಗೋದಿಲ್ವಾ ಅನ್ನುವಂತಹ ವಿಷಯಗಳನ್ನು ನೀವೇ ಡಿಸೈಡ್ ಮಾಡಿಕೊಳ್ಬಹುದು. ಮೊದಲನೆಯದಾಗಿ ನಾನು ಆವಾಗಲೇ ಹೇಳಿದಂತೆ ಬಿಸಿಲು ತುಂಬಾನೇ ಅಗತ್ಯ ಅಂತ ಹೇಳಬಹುದು. ನಿಮ್ಮ ಊರಿನಲ್ಲಿ ಒಳ್ಳೆಯ ಒಂದು ಬಿಸಿಲು ಇದ್ದರೆ ನೀವು ಖಂಡಿತವಾಗಿಯೂ ಈ ಮಲ್ಲಿಗೆ ಗಿಡಗಳನ್ನು ನಟ್ಟು ಮಲ್ಲಿಗೆ ಕೃಷಿಯನ್ನು ಮಾಡಬಹುದು. ಮನೆಯ ನೆರಳು, ಕಂಪೌಂಡ್ನ ನೆರಳು, ಮರ ಗಿಡಗಳ ನೆರಳು ಬೀಳದಂತಹ ಜಾಗದಲ್ಲಿಯೇ ನಾವು ಈ ಗಿಡಗಳನ್ನು ತಂದು ನೆಡಬೇಕಾಗ್ತದೆ. ನಿಮ್ಮ ಮನೆಯ ಸುತ್ತ ತುಂಬಾ ಮರಗಳಿದ್ದಲ್ಲಿ ಈ ಗಿಡಗಳನ್ನು ನಡುವುದು ಸ್ವಲ್ಪ ಕಷ್ಟ ಅಂತಾನೆ ಹೇಳಬಹುದು. ಯಾಕಂದ್ರೆ ಮರಗಳ ನೆರಳು ಈ ಗಿಡದ ಮೇಲೆ ಬಿದ್ದಾಗಲೂ ಕೂಡ ಗಿಡಗಳು ಚೆನ್ನಾಗಿ ಬೆಳೆಯುವುದಿಲ್ಲ, ಹಾಗೆ ಒಳ್ಳೆಯ ಇಳುವರಿಯನ್ನು ಕೂಡ ನೀಡುವುದಿಲ್ಲ. ಹಾಗಾಗಿ ನಿಮ್ಮ ಮನೆಯ ಸುತ್ತ ತುಂಬಾನೇ ಬಿಸಿಲು ಇರುವಂತಹ ಜಾಗ ಇದ್ದಲ್ಲಿ ಮಾತ್ರ ಈ ಗಿಡಗಳನ್ನು ನಟ್ಟು ನೀವು ಮಲ್ಲಿಗೆ ಕೃಷಿಯನ್ನ ಮಾಡಬಹುದು. ಹಾಗೆ ಮುಂದಿನ ಒಂದು ಪಾಯಿಂಟ್ ಏನಂದ್ರೆ ನೀರಿನ ವ್ಯವಸ್ಥೆ ಅಂತ ಹೇಳಬಹುದು. ಮಳೆಗಾಲದಲ್ಲಿ ನಮಗೆ ಇದಕ್ಕೆ ನೀರನ್ನು ಹಾಕುವ ಅಗತ್ಯ ಇರುವುದಿಲ್ಲ, ಆದರೆ ಬೇಸಿಗೆಯಲ್ಲಿ ಇದಕ್ಕೆ ತುಂಬಾ ನೀರಿನ ಅಗತ್ಯ ಇರ್ತದೆ. ಒಂದು ದಿನ ನೀರನ್ನು ಹಾಕದೇ ಇದ್ದರೂ ಕೂಡ ಗಿಡಗಳು ಬಾಡಿ ಹೋಗ್ತದೆ, ಹಾಗೆ ಮೊಗ್ಗುಗಳು ಕೂಡ ಬಾಡಿ ಹೋಗ್ತದೆ. ಹಾಗಾಗಿ ಬೇಸಿಗೆಯಲ್ಲಿ ನಿಮಗೆ ನೀರಿನ ವ್ಯವಸ್ಥೆ ಇದ್ದಲ್ಲಿ ಅಂದ್ರೆ ನೀರಿನ ಸಮಸ್ಯೆ ಇಲ್ಲದೇ ಇದ್ದಲ್ಲಿ ನೀವು ಈ ಗಿಡಗಳನ್ನು ನಟ್ಟು ಈ ಮಲ್ಲಿಗೆ ಕೃಷಿಯನ್ನ ಮಾಡಬಹುದು. ಹಾಗೆ ಮೂರನೇ ಒಂದು ಪಾಯಿಂಟ್ ಏನಂದ್ರೆ ಮಾರುಕಟ್ಟೆಯ ವ್ಯವಸ್ಥೆ ಇದೆಯಾ ಅಂತ ನೋಡಿಕೊಳ್ಬೇಕಾಗ್ತದೆ. ಈ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆಗೆ ತುಂಬ ಕಡೆ ಒಳ್ಳೆಯ ಒಂದು ಮಾರುಕಟ್ಟೆ ಇದೆ.
ಆದರೆ ಈ ಉಡುಪಿಯಲ್ಲೇ ನಾವು ಗಮನಿಸಬಹುದು ಕೆಲವೊಂದು ಜಾಗದಲ್ಲಿ ಇದಕ್ಕೆ ಡಿಮಾಂಡೇ ಇರುವುದಿಲ್ಲ. ಅಂತಹ ಒಂದು ಜಾಗ ನಿಮ್ಮ ಊರು ಆಗಿದ್ದಲ್ಲಿ ನೀವು ಈ ಮಲ್ಲಿಗೆ ಕೃಷಿಯನ್ನು ಮಾಡಿಯೂ ಕೂಡ ಒಂದು ಒಳ್ಳೆಯ ಒಂದು ಇಳುವರಿಯನ್ನು ಪಡೆದು ಕೂಡ ನಿಮಗೆ ಯಾವುದೇ ಒಂದು ಲಾಭ ಸಿಗುವುದಿಲ್ಲ ಅಂತಲೇ ಹೇಳಬಹುದು. ಯಾಕಂದರೆ ಇದಕ್ಕೆ ಮಾರುಕಟ್ಟೆ ಒಳ್ಳೆಯ ರೀತಿಯಲ್ಲಿ ಇದ್ದಲ್ಲಿ ಮಾತ್ರ ನಿಮಗೆ ಹೆಚ್ಚಿನ ಲಾಭ ಇರ್ತದೆ. ಒಂದು ವೇಳೆ ನಿಮ್ಮ ಗಿಡದಲ್ಲಿ ತುಂಬ ಹೂವು ಆಗಿ ಯಾರೂ ಕೂಡ ಕೊಂಡುಕೊಳ್ಳುವವರು ಇಲ್ಲದೇ ಇದ್ದಲ್ಲಿ ನೀವು ಆ ಹೂವನ್ನು ಸುಮ್ಮನೆ ವೇಸ್ಟ್ ಮಾಡಬೇಕಾಗ್ತದೆ. ಹಾಗೆ ನೀವು ಅಷ್ಟು ಶ್ರಮ ಪಟ್ಟಿದ್ದಕ್ಕೂ ಕೂಡ ಯಾವುದೇ ಒಂದು ಲಾಭ ಸಿಗುವುದಿಲ್ಲ. ಆ ರೀತಿಯಾದ ಜಾಗ ನಿಮ್ಮ ಊರು ಆಗಿದ್ದಲ್ಲಿ ನೀವು ಈ ಮಲ್ಲಿಗೆ ಕೃಷಿ ಮಾಡುವುದು ಅಷ್ಟೊಂದು ಸೂಕ್ತವಲ್ಲ ಅಂತ ನನ್ನ ಅನಿಸಿಕೆ. ಮುಂದಿನ ಒಂದು ಪಾಯಿಂಟ್ ಏನಂದರೆ, ಈ ಮಲ್ಲಿಗೆ ಗಿಡಗಳಿಗೆ ಉತ್ತಮ ಮಣ್ಣು ಅಗತ್ಯ ಅಂತ ಹೇಳಬಹುದು. ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ರೀತಿಯಾದ ಮಣ್ಣನ್ನು ನಾವೆಲ್ಲರೂ ಗಮನಿಸ್ತೇವೆ. ಕೆಲವು ಕಡೆ ಅಂಟಾಗಿರುವ ಮಣ್ಣು ಇರ್ತದೆ, ಇನ್ನು ಕೆಲವು ಕಡೆ ಮರಳು ಜಾಸ್ತಿ ಇರುವಂತಹ ಮಣ್ಣು ಇರ್ತದೆ, ಇನ್ನು ಕೆಲವು ಕಡೆ ಕೆಂಪು ಮಣ್ಣು, ಹಾಗೆ ಕಪ್ಪು ಮಣ್ಣು, ಹಾಗೆ ಇನ್ನು ಕೆಲವು ಕಡೆ ಕಲ್ಲು ಜಾಸ್ತಿ ಇರುವಂತಹ ಮಣ್ಣು. ಈ ರೀತಿಯಾಗಿ ಬೇರೆ ಬೇರೆ ಊರುಗಳಿಗೆ ಹೋದಾಗ ಅಲ್ಲಿ ಬೇರೆ ಬೇರೆ ರೀತಿಯಾದ ಮಣ್ಣನ್ನು ನಾವೆಲ್ಲರೂ ಗಮನಿಸಿರಬಹುದು. ಈ ಮಲ್ಲಿಗೆ ಗಿಡಗಳನ್ನು ನಡೆಯಲು ನಮಗೆ ಬೇಕಾಗಿರುವ ಮಣ್ಣು ಕೆಂಪು ಮಣ್ಣು ಅಂತ ಹೇಳಬಹುದು. ಈ ಕೆಂಪು ಮಣ್ಣಿನ ಜೊತೆಗೆ ನಾವು ಮರಳನ್ನು ಮಿಕ್ಸ್ ಮಾಡಿ, ಅಂದರೆ ಅಂಟು ಜಾಸ್ತಿ ಇಲ್ಲದಂತೆ ಮಾಡಿಕೊಂಡು ನಾವು ಗಿಡಗಳನ್ನು ನೆಡಬೇಕಾಗ್ತದೆ. ನಾವು ನಮ್ಮ ಊರಿನಲ್ಲಿ ನಟ್ಟು ಈ ಗಿಡದಲ್ಲಿ ಇಳುವರಿಯನ್ನು ಪಡೆಯಬೇಕಾದಲ್ಲಿ ನಾವು ಕೂಡ ಮಣ್ಣನ್ನು ಸರಿಯಾಗಿ ಒಂದು ಸೆಟ್ಟಿಂಗನ್ನು ಮಾಡಿಕೊಂಡೇ ಗಿಡವನ್ನು ನೆಡಬೇಕಾಗ್ತದೆ. ನಮ್ಮ ಮನೆಯಲ್ಲೇ ಇರುವಂತಹ ಯಾವುದೋ ಒಂದು ಮಣ್ಣನ್ನು ತೆಗೆದುಕೊಂಡು ಬಂದು ಗಿಡವನ್ನು ನಟ್ಟರೆ ಅದು ಅಷ್ಟೊಂದು ಚೆನ್ನಾಗಿ ಇಳುವರಿಯನ್ನು ನೀಡುವುದಿಲ್ಲ, ಹಾಗೆ ಗಿಡಗಳು ಕೂಡ ಅಷ್ಟು ಬೇಗನೆ ದೊಡ್ಡದಾಗುವುದಿಲ್ಲ. ಹಾಗಾಗಿ ನಮಗೆ ಈ ಮಲ್ಲಿಗೆ ಗಿಡಗಳನ್ನು ನೆಡಬೇಕಾದ್ರೆ ಒಳ್ಳೆಯ ಒಂದು ಮಣ್ಣಿನ ವ್ಯವಸ್ಥೆ ಇರಲೇಬೇಕಾಗ್ತದೆ. ಒಂದು ವೇಳೆ ನಿಮ್ಮ ಮನೆ ತಗ್ಗು ಪ್ರದೇಶದಲ್ಲಿದ್ದಲ್ಲಿ ಅಥವಾ ನೀವು ಈಗ ಮಲ್ಲಿಗೆ ಗಿಡಗಳನ್ನು ನೆಡಬೇಕು ಅಂತ ಅಂದುಕೊಂಡಂತಹ ಜಾಗ ತಗ್ಗು ಪ್ರದೇಶದಾಗಿದ್ದಲ್ಲಿ ನೀವು ಅಲ್ಲಿ ಗಿಡಗಳನ್ನು ನೆಡುವುದು ಅಷ್ಟೊಂದು ಸೂಕ್ತವಲ್ಲ. ಯಾಕಂದರೆ ಮಳೆ ಬಂದಾಗ ಅಲ್ಲಿ ತುಂಬನೇ ನೀರು ನಿಂತು ನಂತರ ನೆರೆಯ ರೀತಿಯಲ್ಲಿ ಆದಾಗ ಗಿಡಗಳೆಲ್ಲ ಹಾಳಾಗ್ತದೆ. ವರ್ಷಕ್ಕೊಮ್ಮೆ ಈ ರೀತಿಯಾಗಿ ಮಳೆ ಬಂದು ಗಿಡಗಳೆಲ್ಲ ಹಾಳಾದರೆ ಇನ್ನು ಅದು ಸರಿಯಾಗಲು ನಿಮಗೆ 5-6 ತಿಂಗಳಾದರೂ ಬೇಕಾಗ್ತದೆ. 5-6 ತಿಂಗಳಲ್ಲಿ ಗಿಡಗಳು ಸರಿಯಾದ ತಕ್ಷಣವೇ ಪುನಃ ಮಳೆಗಾಲ ಪ್ರಾರಂಭವಾಗ್ತದೆ. ಆಗ ಮತ್ತೊಮ್ಮೆ ಗಿಡಗಳು ಹಾಳಾಗ್ತದೆ. ಇದೇ ರೀತಿ ಆದಾಗ ನಿಮಗೆ ಮಲ್ಲಿಗೆ ಕೃಷಿಯಲ್ಲಿ ಒಳ್ಳೆಯ ಒಂದು ಇಳುವರಿ ಪಡೆದು ಒಳ್ಳೆಯ ಲಾಭವನ್ನು ಗಳಿಸುವುದು ತುಂಬಾನೇ ಕಷ್ಟ ಅಂತಲೇ ಹೇಳಬಹುದು. ನಾನು ಇಲ್ಲಿಯವರೆಗೆ ಹೇಳಿದ ಎಲ್ಲ ಪಾಯಿಂಟ್ಸ್ಗಳಲ್ಲೂ ಕೂಡ ನಿಮಗೆ ಯಾವುದೇ ತೊಂದರೆ ಇಲ್ಲ, ನನಗೆ ಈ ಮಲ್ಲಿಗೆ ಕೃಷಿಯನ್ನು ಮಾಡಬಹುದು ಅಂತ ಅನಿಸಿದ್ದಲ್ಲಿ ಇನ್ನೂ ಕೂಡ ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳ್ತೇನೆ. ಅದು ಬೇರೆ ಬೇರೆ ಊರುಗಳಲ್ಲಿ ಅಲ್ಲದೆ ನಮ್ಮ ಊರುಗಳಲ್ಲೂ ಕೂಡ ಈ ಒಂದು ತೊಂದರೆ ಇದ್ದಲ್ಲಿ ನೀವು ಮಲ್ಲಿಗೆ ಕೃಷಿಯನ್ನು ಮಾಡಲು ಸಾಧ್ಯ ಇಲ್ಲ ಅಂತ ಹೇಳಬಹುದು. ಮೊದಲನೆಯದಾಗಿ ಕೆಲವೊಬ್ಬರಿಗೆ ಈ ಮೆಡಿಸಿನ್ ಅನ್ನು ಹಾಕುವಾಗ ಅಲರ್ಜಿ ಇರ್ತದೆ. ಆ ರೀತಿಯಾದವರಿಗೆ ಈ ಮಲ್ಲಿಗೆ ಕೃಷಿ ಮಾಡುವುದು ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದು. ಯಾಕಂದರೆ ನಾವು ಮಲ್ಲಿಗೆ ಗಿಡಗಳನ್ನು ನಟ್ಟ ನಂತರ ಕೆಲವೊಂದು ಸಮಯದಲ್ಲಿ ಅದರಲ್ಲಿ ತುಂಬಾನೇ ಹುಳುಗಳು ಬರ್ತದೆ, ವೈಟ್ ಫ್ಲೈಸ್ಗಳು ಬರ್ತದೆ. ಇದರ ಕಂಟ್ರೋಲ್ ಮಾಡಲಿಕ್ಕೆ, ಇದರ ಒಂದು ಹತೋಟಿಗಾಗಿ ನಾವು ಅದಕ್ಕೆ ಏನಾದರೂ ಸ್ಪ್ರೇಯನ್ನು ಹಾಕಬೇಕು, ಕೆಮಿಕಲ್ ಸ್ಪ್ರೇಯನ್ನೇ ಹಾಕಬೇಕಾಗ್ತದೆ. ಆ ಕೆಮಿಕಲ್ ಸ್ಪ್ರೇ ಮಾಡಿದಾಗ ನಿಮಗೆ ಏನಾದರೂ ತೊಂದರೆ ಆದರೆ ಕೆಲವೊಬ್ಬರಿಗೆ ಅದರಿಂದ ಅಲರ್ಜಿ ಆಗ್ತದೆ, ಮೈ ತುರಿಕೆ ಬರ್ತದೆ, ಕೆಲವರಿಗೆ ಉಸಿರಾಟದ ಸಮಸ್ಯೆ ಬರ್ತದೆ. ಈ ರೀತಿಯಾದ ಯಾವುದೇ ಒಂದು ಸಮಸ್ಯೆ ನಿಮಗೆ ಇದ್ದಲ್ಲಿ ನೀವು ಈ ಮಲ್ಲಿಗೆ ಕೃಷಿ ಮಾಡೋದು ತುಂಬಾನೇ ಕಷ್ಟ ಅಂತ ಹೇಳಬಹುದು. ಅದಲ್ಲದೆ ಇನ್ನು ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇರ್ತದೆ, ಅಂದರೆ ಬೆನ್ನು ನೋವು ಇರ್ತದೆ, ಕೈ ನೋವು, ಕಾಲು ನೋವು, ಈ ರೀತಿಯಾದ ತುಂಬಾನೇ ಸಮಸ್ಯೆಗಳಿದ್ದಲ್ಲಿ ನೀವು ಈ ಮಲ್ಲಿಗೆ ಕೃಷಿ ಮಾಡುವುದು ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದು. ಯಾಕಂದರೆ ನಾವು ತುಂಬ ಹೊತ್ತು ಹೂವನ್ನು ತೆಗೆಯಲು ನಿಂತುಕೊಂಡೇ ಹೂವನ್ನು ತೆಗಿಬೇಕಾಗ್ತದೆ. ಹಾಗೆ ಹೂವನ್ನು ಕಟ್ಟುವಾಗ ತುಂಬ ಹೊತ್ತು ಕುಳಿತುಕೊಂಡು ಹೂವನ್ನು ಕಟ್ಟಬೇಕಾಗ್ತದೆ. ಈ ಎಲ್ಲ ಸಮಸ್ಯೆ ಇದ್ದಲ್ಲಿ ನಮಗೆ ಈ ಎರಡು ಕೆಲಸವೂ ಕೂಡ ಮಾಡಲು ಕಷ್ಟ ಆಗ್ತದೆ. ಈ ಮಲ್ಲಿಗೆ ಕೃಷಿಯಲ್ಲಿ ಮುಖ್ಯವಾಗಿ ಇರುವಂತಹದ್ದು ಹೂವನ್ನು ತೆಗೆಯುವುದು, ಹಾಗೆ ತುಂಬ ಹೊತ್ತು ಕುಳಿತು ಹೂವನ್ನು ಕಟ್ಟುವುದು. ಹಾಗಾಗಿ ನಿಮಗೆ ಕೈ ನೋವು, ಕಾಲು ನೋವು ಅಥವಾ ಬೆನ್ನು ನೋವು ಈ ರೀತಿಯಾದ ತುಂಬಾನೇ ಸಮಸ್ಯೆ ಇದ್ದಲ್ಲಿ ನೀವು ಈ ಮಲ್ಲಿಗೆ ಕೃಷಿ ಮಾಡುವುದು ಸ್ವಲ್ಪ ಕಷ್ಟನೇ ಅಂತಲೇ ಹೇಳಬಹುದು. ಇವೆಲ್ಲದಕ್ಕಿಂತ ತಾಳ್ಮೆ ಮುಖ್ಯ ಅಂತಲೇ ಹೇಳಬಹುದು. ನಾವು ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಇದ್ದಲ್ಲಿ ನಾವು ತಾಳ್ಮೆಯಿಂದ ಇರಬೇಕಾಗ್ತದೆ. ಗಿಡವನ್ನು ನಟ್ಟ ಕೂಡಲೇ ನಮಗೆ ಅದರಿಂದ ಹೂವನ್ನು ಪಡೆಯಲು ಸಾಧ್ಯ ಇರುವುದಿಲ್ಲ. ಮಲ್ಲಿಗೆ ಗಿಡಗಳನ್ನು ನಟ್ಟು ಅದಕ್ಕೆ ಸಮಯಕ್ಕೆ ಸರಿಯಾಗಿ ಫರ್ಟಿಲೈಸರನ್ನು ಹಾಕಿ, ಸ್ಪ್ರೇಗಳನ್ನು ಹಾಕಿ ಗಿಡಗಳನ್ನು ಸರಿಯಾಗಿ ಬೆಳೆಸಬೇಕಾಗ್ತದೆ. ಮಲ್ಲಿಗೆ ಗಿಡಗಳಿಗೆ ಸರಿಯಾಗಿ ಆರೈಕೆ ಮಾಡಬೇಕಾದ್ರೆ ನಮಗೆ ತಾಳ್ಮೆ ಅನ್ನೋದು ತುಂಬಾನೇ ಅಗತ್ಯ ಅಂತ ಹೇಳಬಹುದು. ಮಲ್ಲಿಗೆ ಗಿಡಗಳನ್ನು ನಟ್ಟ ಪ್ರಾರಂಭದಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇಂದ ಅದರ ಕೆಲಸಗಳನ್ನ ಮಾಡಿ ಸ್ವಲ್ಪ ದಿನದ ನಂತರ ಅದು ಬೋರ್ ಆಯಿತು ಅಂತ ನಾವು ಅದನ್ನ ಸ್ವಲ್ಪ ದೂರದಲ್ಲಿ ಇಟ್ಟಾಗ ಗಿಡಗಳು ಸರಿಯಾಗಿ ಬೆಳೆಯುವುದಿಲ್ಲ, ಹಾಗೆ ಅದರಲ್ಲಿ ಒಳ್ಳೆಯ ಒಂದು ಇಳುವರಿ ಬರುವುದಿಲ್ಲ. ಗಿಡವನ್ನು ನಟ್ಟು 6 ತಿಂಗಳ ನಂತರವೇ ನಾವು ಅದರಿಂದ ಹೂವನ್ನು ಪಡೆದು ಅದನ್ನು ಮಾರುಕಟ್ಟೆಗೆ ನೀಡಬಹುದು.
ನಾವು ಅಲ್ಲಿಯ ತನಕ ತಾಳ್ಮೆಯಿಂದ ಅದರ ಆರೈಕೆಯನ್ನ ಮಾಡ್ತಾ ಇರಬೇಕಾಗ್ತದೆ. ನಾವು ಪ್ರತಿಫಲವನ್ನ ಪಡೆಯಬೇಕಾದರೆ ತುಂಬಾನೇ ಸಮಯ ಬೇಕಾಗ್ತದೆ. ನಾವು ಹಾಕಿದಂತಹ ಬಂಡವಾಳವನ್ನ ನಾವು ಪುನಃ ಪಡೆಯಲು ಕೂಡ ತುಂಬಾನೇ ಸಮಯ ಬೇಕಾಗ್ತದೆ. ಹಾಗಾಗಿ ನಾವು ಈ ಮಲ್ಲಿಗೆ ಕೃಷಿಯನ್ನ ಮಾಡಬೇಕಾದಲ್ಲಿ ತಾಳ್ಮೆ ಅನ್ನುವುದು ಮುಖ್ಯ ಆಗಿರ್ತದೆ. ತಾಳ್ಮೆಯ ಜೊತೆಗೆ ನಾವು ತುಂಬಾನೇ ಪರಿಶ್ರಮವನ್ನ ಪಡಬೇಕಾಗ್ತದೆ. ಗಿಡವನ್ನು ತಂದು ನಡುವುದರಿಂದ ಹಿಡಿದು ಗಿಡದಲ್ಲಿ ಆದಂತಹ ಹೂವನ್ನ ತೆಗೆದು ಅದನ್ನ ಕಟ್ಟುವ ತನಕ ನಾವು ತುಂಬಾನೇ ಪರಿಶ್ರಮವನ್ನ ಪಡಬೇಕು, ತುಂಬಾನೇ ಕಷ್ಟವನ್ನ ಪಡಬೇಕಾಗ್ತದೆ. ನಮಗೆ ತುಂಬಾನೇ ಕೆಲಸವನ್ನ ಮಾಡಲು ಸಾಧ್ಯ ಇಲ್ಲ. ಜನರನ್ನ ಹಾಕಿಸಿಕೊಂಡು ಕೆಲಸವನ್ನ ಮಾಡ್ತೇನೆ ಅಂದ್ರೆ ಈ ಮಲ್ಲಿಗೆ ಕೃಷಿ ಮಾಡುವುದು ತುಂಬಾನೇ ಕಷ್ಟ ಅಂತ ಹೇಳಬಹುದು. ಯಾಕಂದ್ರೆ ಇದರಿಂದ ಬರುವಂತಹ ಸಂಪಾದನೆ ನಾವು ಬೇರೆಯವರಿಗೆ ಕೊಟ್ಟಾಗ, ಅಂದ್ರೆ ಕೆಲಸದವರಿಗೆ ಕೊಟ್ಟಾಗ ನಮಗೆ ಅದರಲ್ಲಿ ಯಾವುದೇ ಒಂದು ಲಾಭ ಸಿಗುವುದಿಲ್ಲ. ನಮಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಒಳ್ಳೆಯ ಲಾಭ ಬರಬೇಕು ಅಂತ ಇದ್ದಲ್ಲಿ ನಾವೇ ಗಿಡವನ್ನ ನಟ್ಟು ಅದರಲ್ಲಿ ಆದಂತಹ ಹೂವನ್ನ ತೆಗೆದು ಕಟ್ಟಿ ಗಿಡದ ಒಂದು ಆರೈಕೆ ಮಾಡಿದಾಗ ಮಾತ್ರ ನಮಗೆ ಈ ಮಲ್ಲಿಗೆ ಕೃಷಿಯಿಂದ ಒಳ್ಳೆಯ ಲಾಭ ಸಿಗುತ್ತದೆ. ಕೇವಲ ಲಾಭ ಮಾತ್ರವಲ್ಲ, ನಮಗೆ ಮನಸ್ಸಿಗೆ ಖುಷಿ, ನೆಮ್ಮದಿ ಎಲ್ಲವೂ ಕೂಡ ಸಿಗುತ್ತದೆ. ಇನ್ನೊಂದು ವಿಷಯವನ್ನ ಹೇಳಲೇಬೇಕಾಗ್ತದೆ. ನೀವು ಈ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡಗಳನ್ನ ನಡುವುದಾದಲ್ಲಿ ಈ ಗಿಡಗಳನ್ನ ನಡುವುದರ ಜೊತೆಗೆ ಬಾಳೆ ಗಿಡವನ್ನು ಕೂಡ ನಡಲೇಬೇಕಾಗ್ತದೆ. ಯಾಕಂದ್ರೆ ನಾವು ಬಾಳೆ ದಾರದಿಂದಲೇ ಈ ಹೂವನ್ನ ಕಟ್ಟಬೇಕು. ಹಾಗೆ ಬಾಳೆ ಎಲೆಯಲ್ಲಿ ಇದನ್ನ ಸುತ್ತಿ ನಾವು ಮಾರುಕಟ್ಟೆಗೆ ನೀಡಬೇಕಾಗ್ತದೆ. ಹಾಗಾಗಿ ಬಾಳೆ ಗಿಡ ತುಂಬಾನೇ ಅಗತ್ಯ ಅಂತಾನೆ ಹೇಳಬಹುದು. ನೀವು ಮಲ್ಲಿಗೆ ಕೃಷಿಯನ್ನ ಮಾಡಬೇಕು ಅಂತ ಇದ್ದಲ್ಲಿ ನೀವು ಈ ಉಡುಪಿ ಜಿಲ್ಲೆಯಕ್ಕಿಂತ ಬೇರೆ ಊರಲ್ಲಿ ಇದ್ದಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದ್ದಲ್ಲಿ ಈ ಮಲ್ಲಿಗೆ ಕೃಷಿಯನ್ನ ಮಾಡಬಹುದು. ಆದರೆ ಅದರಲ್ಲಿ ಬರುವಂತಹ ಇಳುವರಿ ಕೆಲವು ಕಡೆ ಜಾಸ್ತಿ ಇಳುವರಿ ಬರ್ತದೆ, ಕೆಲವು ಕಡೆ ಕಡಿಮೆ ಇಳುವರಿ ಬರ್ತದೆ. ಮುಖ್ಯವಾಗಿ ಇದು ವಾತಾವರಣಕ್ಕೆ ಅನುಗುಣವಾಗಿರ್ತದೆ ಅಂತಾನೆ ಹೇಳಬಹುದು. ನಾನು ಇಲ್ಲಿ ಮಲ್ಲಿಗೆ ಕೃಷಿ ಮಾಡಿ ಇದರಲ್ಲಿ ಸ್ವಲ್ಪ ಸಕ್ಸಸ್ ಅನ್ನ ಕಂಡಿದ್ದೇನೆ. ಆದರೆ ನೀವು ಇದೇ ಮಲ್ಲಿಗೆಯನ್ನ ನಟ್ಟು ಇದರಲ್ಲೇ ಸಕ್ಸಸ್ ಅನ್ನ ಕಾಣಬೇಕು ಅಂತ ಏನೂ ಇಲ್ಲ. ಕೃಷಿಗೆ ತುಂಬಾನೇ ಡಿಮಾಂಡ್ ಇದೆ ಅಂತ ಹೇಳಬಹುದು. ನಿಮ್ಮ ಊರಿನಲ್ಲಿ ಯಾವ ಹೂವು ಫೇಮಸ್ ಇದೆ ಆ ಹೂವಿನ ಗಿಡವನ್ನ ನಟ್ಟು ನೀವು ಅದರ ಒಳ್ಳೆಯ ಒಂದು ಆರೈಕೆ ಮಾಡಿ ಅದರಿಂದಲೇ ನೀವು ಲಾಭವನ್ನ ಗಳಿಸಬಹುದು. ಹಾಗೆ ಬೇರೆ ಬೇರೆ ವಿಧದ ತರಕಾರಿಗಳನ್ನು ನಟ್ಟು ಕೂಡ ಅದರಲ್ಲಿ ನೀವು ಸಕ್ಸಸ್ ಅನ್ನ ಕಾಣಬಹುದು. ನಾನು ಇಲ್ಲಿ ಮಲ್ಲಿಗೆಯನ್ನ ನಟ್ಟು ಸಕ್ಸಸ್ ಅನ್ನ ಕಂಡಿದ್ದೇನೆ ಅಂತ ನೀವು ಕೂಡ ಈ ಮಲ್ಲಿಗೆಯನ್ನೇ ನಟ್ಟು ಸಕ್ಸಸ್ ಅನ್ನ ಕಾಣಬೇಕಂತ ಏನು ಇಲ್ಲ. ಹಾಗೆ ಈ ಉಡುಪಿಯಲ್ಲಿ ಇದು ಒಂದು ಫೇಮಸ್ ಆದ ಒಂದು ಮಲ್ಲಿಗೆ ಅಂತ ಹೇಳಬಹುದು. ಹಾಗೆ ನಿಮ್ಮ ಊರಿನಲ್ಲೂ ಕೂಡ ಬೇರೆ ಬೇರೆ ಹೂವು ಫೇಮಸ್ ಆಗಿರ್ತದೆ. ಅದರ ಕಡೆ ಸ್ವಲ್ಪ ಗಮನ ಹರಿಸಿ ನೀವು ಆ ಕೃಷಿಯನ್ನು ಕೂಡ ಮಾಡಬಹುದು. ಕೃಷಿ ಅಂತ ಬಂದಾಗ ಎಲ್ಲ ಊರುಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದೇ ರೀತಿಯಾಗಿರುವುದಿಲ್ಲ. ಕೆಲವೊಂದು ಕೃಷಿಯನ್ನು ಕೆಲವೊಂದು ಕಡೆ ಮಾಡಿದರೆ ಮಾತ್ರ ನಾವು ಸಕ್ಸಸ್ ಅನ್ನ ಕಾಣಬಹುದು. ಹಾಗೆಯೇ ಕೆಲವೊಂದು ಮಣ್ಣಿನಲ್ಲಿ ಕೆಲವೊಂದು ಕೃಷಿಯನ್ನ ಮಾಡಿದಾಗ ನಾವು ಒಳ್ಳೆಯ ಒಂದು ಸಕ್ಸಸ್ ಅನ್ನ ಕಾಣಬಹುದು. ಹೀಗೆ ನಿಮ್ಮ ಊರಿನಲ್ಲಿ ಯಾವ ರೀತಿಯ ಮಣ್ಣು ಇದೆ, ಆ ಮಣ್ಣಿನಲ್ಲಿ ಯಾವ ಕೃಷಿ ಒಳ್ಳೆಯ ಒಂದು ಇಳುವರಿಯನ್ನ ನೀಡುತ್ತದೆ ಅದನ್ನ ಗಮನಿಸಿ ಆ ಕೃಷಿಯನ್ನ ಮಾಡಲು ಕೂಡ ನೀವು ಮುಂದಾಗಬಹುದು. ಹೀಗೆ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಈ ಮಲ್ಲಿಗೆ ಕೃಷಿಯನ್ನ ಮಾಡಬಹುದಾ ಅನ್ನುವಂತಹ ಪ್ರಶ್ನೆಗೆ ನನಗೆ ತಿಳಿದಷ್ಟು ನಾನು ಮಾಹಿತಿಯನ್ನ ನೀಡಿದ್ದೇನೆ. ನನಗೆ ಈ ಪ್ರಶ್ನೆಯನ್ನ ಕೇಳಿದಾಗ ನನ್ನ ಮನಸ್ಸಿನಲ್ಲಿ ಏನೆಲ್ಲ ಅನಿಸಿದೆ ಅದನ್ನ ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.